ಹಾಯ್ ಗಾಯ್ಸ್, ಇದು ಭಾನುವಾರದ ಮಿನಿ ಲಾಗ್ ಆಗಿರುತ್ತೆ. ಈ ಮಿನಿ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಂಜಲಿ ಪ್ರಸನ್ನ ಕನ್ನಡ ಲಾಗ್ಸ್. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಎಲ್ಲ ದನಕರ ಹತ್ರ ಸೆಗಣಿ ಎಲ್ಲ ತೆಗೆದಾಕ್ತೀನಿ. ಸೊ ಇದು ನಮ್ಮದು ತೋಟದ ಮನೆ ಆಗಿರೋದ್ರಿಂದ ಹೊಲ ಏನು ದೂರ ಇಲ್ಲ, ಇಲ್ಲೇ ಹತ್ರ ಇರೋದ್ರಿಂದ ಸೆಗಣಿ ಎಲ್ಲ ತಗೊಂಡೋಗಿ ಹೊಲದ ಹತ್ರ ಹಾಕ್ತೀನಿ. ಸೊ ಹಳ್ಳಿ ಜೀವನ ಅಂದರೆ ಇದೇ ಥರ, ಇದೇ ಲೈಫ್ ಸ್ಟೈಲ್. ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಸೊ ಅದಾದ ನಂತರ ನಾನು ನಮ್ಮ ಅತ್ತೆ ಮಾವಂಗೆ ಅಂತ ಟೀ ಕೂಡ ರೆಡಿ ಮಾಡಿದೆ. ಅದಾದ ನಂತರ ತಿಂಡಿಗೆ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಸೊ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಚಪಾತಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ. ಸೊ ನಾನು ಚಪಾತಿಗೇನು ಆಯಿಲೇನು ಹಾಕಿ ಚಪಾತಿ ಮಾಡಲ್ಲ. ಸೊ ಡ್ರೈ ಚಪಾತಿ ಹಾಗೆ ಚಪಾತಿ ಮಾಡ್ತೀನಿ. ಸೊ ಫೈನಲಿ ಚಪಾತಿ ಹಾಗೂ ಮೊಟ್ಟೆ ಪಲ್ಯನ ರೆಡಿ ಮಾಡಿಕೊಂಡೆ. ಸೊ ಇವತ್ತು ಭಾನುವಾರ ಮಾರ್ಕೆಟ್ ಇರೋದ್ರಿಂದ ಅಲ್ಲಿಂದ ಸೊಪ್ಪು ಕೂಡ ತಂದಿದ್ರು. ಅದನ್ನೆಲ್ಲ ಮಧ್ಯಾಹ್ನ ಸಾಂಬಾರು ಮಾಡೋದಕ್ಕೆ ಅಂತ ಎಲ್ಲ ಸೋಸಿ ತೆಗೆದಿಟ್ಕೊತಿದ್ದೀನಿ. ಸೊ ಗಾಯ್ಸ್, ಇವತ್ತು ನೈಟ್ ಒಳಗಡೆ ನಂದು ಮುದ್ದೆ ಸೊಪ್ಪಿನ ಸಾರು ಪಕ್ಕ ಹಳ್ಳಿ ಸ್ಟೈಲ್ ಥರ ಲಾಗ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಂಜಲಿ ಪ್ರಸನ್ನ ಕನ್ನಡ ಲಾಗ್ಸ್. ಈ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ.